ಓಕೆ, ಇದು ಪ್ಯೂರ್ ಫಾರೆಸ್ಟ್ ಹನಿ. ಇದು ಪ್ಯೂರ್ ಫಾರೆಸ್ಟ್ ಹನಿ. ಇದು ಪುತ್ತೂರಿಂದ ಬರುವಂಥದ್ದು ಹನಿ. ಮತ್ತು ಇದು ಖಡಕ್ ಹೋಟೆಲ್ ಬ್ಲೆಂಡೆಡ್ ಟೀ. ಇದು 3 ಸ್ಥಳದಿಂದ ಬರುವಂಥ ಚಾವುಡಿ: ಸಿಲಿಗುಡಿ, ವೆಸ್ಟ್ ಬೆಂಗಾಲ್ ಮತ್ತು ಅಸ್ಸಾಂ. ಇದು ಬ್ಲೆಂಡೆಡ್ ಟೀ ಪೌಡರ್. ಮತ್ತು ಇದು 80:20 ರೇಷಿಯೋಲ್ಲಿ ಮಾಡಿದಂಥ ಒಂದು ಟೀ ಬ್ಲೆಂಡ್. ಇದು ಪ್ಯೂರ್ ಅಸ್ಸಾಂ 80%, 20% ಸಿಲಿಗುಡಿಯಿಂದ ಬರುವಂಥ ಚಾಹುಡಿ. ಆಮೇಲೆ ಇದು ಊರಿದ್ದು ತುಪ್ಪ, ಹಸು. ಇದು ಲಿಮಿಟೆಡ್ ಕ್ವಾಂಟಿಟಿಯಲ್ಲಿ ಬರುವಂಥ ಇದು ಕ್ವಾಲಿಟಿ. ಇದರಲ್ಲಿ 4 ತಿಂಗಳಲ್ಲಿ ಯೂಸ್ ಮಾಡುವಂಥದ್ದು ಪ್ರಾಡಕ್ಟ್ ಇದು. ಇದಕ್ಕೆ ಪ್ರಿಸರ್ವೇಟಿವ್ಸ್ ಇಲ್ಲ, ಆ್ಯಡೆಡ್ ಪ್ರಿಸರ್ವೇಟಿವ್ಸ್ ಇಲ್ಲ. ಮತ್ತು ಇದು ಬೆಲ್ಲ ಹುಡಿ, 100% ನ್ಯಾಚುರಲ್ ಬೆಲ್ಲ ಹುಡಿ. ಇದರಲ್ಲಿ ಕೆಮಿಕಲ್ಸ್ ಇಲ್ಲ, ಪ್ರಿಸರ್ವೇಟಿವ್ಸ್ ಇಲ್ಲ, ಮತ್ತು ನೋ ಆರ್ಟಿಫಿಷಿಯಲ್ ಫ್ಲೇವರ್ಸ್, ಸ್ವೀಟ್ನರ್ ಇಲ್ಲ, ಮತ್ತು ಮಿನರಲ್ಸ್ ಇಲ್ಲ. ಸೊ ಒಳ್ಳೆ ಪ್ರಾಡಕ್ಟ್ ಇದು. ಆಮೇಲೆ ಇದು ವಾಲೆ ಬೆಲ್ಲ ಹುಡಿ ಅಂತ ಹೇಳ್ತೇವೆ ಮಂಗಳೂರಲ್ಲಿ. ಇದು ಆ್ಯಕ್ಚುಲಿ ಯೂಸ್ ಮಾಡೋದು ಪ್ರೆಗ್ನೆನ್ಸಿ ಟೈಮಿಗೆ ಯೂಸ್ ಮಾಡ್ತಾರೆ, ಮತ್ತು ವೆಯ್ಟ್ ಲಾಸಿಗೆ ಯೂಸ್ ಆಗ್ತದೆ, ಫೇಸ್ ಗ್ಲೋವಿಂಗಿಗೆ ಹೆಲ್ಪ್ ಮಾಡ್ತದೆ, ಜಾಯಿಂಟ್ ಪೇಯ್ನಿಗೆ ಹೆಲ್ಪ್ ಮಾಡ್ತದೆ, ಎನರ್ಜಿ ಬೂಸ್ಟ್ ಮಾಡ್ತದೆ, ಮತ್ತು ಡೈಜೆಸ್ಟಿವ್ ಸಿಸ್ಟಮನ್ನು ಇಂಪ್ರೂವ್ ಮಾಡ್ತದೆ, ಮತ್ತು ಮೈಗ್ರೇನ್ ಇದಿದ್ದರೆ ಅದು ರಿಡ್ಯೂಸ್ ಮಾಡ್ತದೆ, ಮತ್ತು ಹೆಂಗಸರಿಗೆ ಮೆನ್ಸ್ಟ್ರುವಲ್ ಪ್ರಾಬ್ಲಮ್ ಇದ್ದರೆ ಅದು ರಿಡ್ಯೂಸ್ ಮಾಡ್ತದೆ, ಪೇಯ್ನ್ ರಿಡ್ಯೂಸ್ ಮಾಡ್ತದೆ. ಮತ್ತು ಇದು ಹರ್ಬಲ್ ಜಾಗರಿ ಪೌಡರ್ ಅಂತ. ಇದರಲ್ಲಿ 12 ಹರ್ಬ್ಸ್ ಉಂಟು. ಇದು ಸಹ ಹಾಗೆ ಎನರ್ಜಿ ಬೂಸ್ಟ್ ಮಾಡ್ತದೆ, ಫ್ಯಾಟ್ರೇಷನ್ ಪ್ರಾಬ್ಲಮ್ ಇದ್ದವರಿಗೆ ಅದು ರೆಡ್ಯೂಸ್ ಮಾಡ್ತದೆ, ಯೂರಿನ್ ಇನ್ಫೆಕ್ಷನ್ಗೆ ಹೆಲ್ಪ್ ಮಾಡ್ತದೆ, ವೆಯ್ಟ್ ಲಾಸಸ್ಗೆ ಹೆಲ್ಪ್ ಮಾಡ್ತದೆ, ಕೋಲ್ಡ್ ಕಫ್ಗೆ ಅದು ಪ್ರಿವೆಂಟ್ ಮಾಡ್ತದೆ, ಡೈಜೆಸ್ಟಿವ್ ಸಿಸ್ಟಮ್ಗೆ ಹೆಲ್ಪ್ ಮಾಡ್ತದೆ, ರೆಸ್ಪಿರೇಟರಿ ಸಿಸ್ಟಮ್, ಶ್ವಾಸ ತೆಗಿಲಿಕ್ಕೆ ಕಷ್ಟ ಆಗುವವರಿಗೆ ಅದು ಹೆಲ್ಪ್ ಮಾಡ್ತದೆ, ಮತ್ತು ಫಿಟ್ ಆ್ಯಂಡ್ ಇದು ಇರಲಿಕ್ಕೆ ಅದು ಹೆಲ್ಪ್ ಮಾಡ್ತದೆ. ಮತ್ತು ಇದು ಕಾಫಿ ಪೌಡರ್, ಕ್ವೀನ್ಸ್ ಕಾಫಿ ಅಂತ. ಇದರಲ್ಲಿ 70:30 ರೇಷಿಯೋಲ್ಲಿ ಕಾಫಿ ಇರೋದು. 70% ಕಾಫಿ ಬೀನ್ಸ್ ಮತ್ತು 30% ಚಿಕೋರಿ. ಇದು ಫಿಲ್ಟರ್ಡ್ ಕಾಫಿ. ಅದ ನಂತರ ಇದು ಬರೋದು 80:20 ಬ್ಲೆಂಡೆಡ್ ಕಾಫಿ. ಇದರಲ್ಲಿ 80% ಕಾಫಿ ಬೀನ್ಸ್ ಮತ್ತು 20% ಚಿಕೋರಿ ಇರೋದು. ಇದು ಇನ್ಸ್ಟೆಂಟ್ ಕಾಫಿ ಪೌಡರ್. ಇದು ಡೈರೆಕ್ಟ್ ನೀವು ಬಿಸಿ ಹಾಲಿಗೆ 1 ಸ್ಪೂನ್ ಹಾಕಿ ಕಲಡಿಸಿ ಡೈರೆಕ್ಟ್ ಕುಡಿಯುವಂಥ ಪ್ರಾಡಕ್ಟ್ ಇದು. ಮತ್ತು ಇದು ಇನ್ನೊಂದು ಕಾಫಿ ಪೌಡರ್ ವಿಚ್ ಈಸ್ 80:20 ರೇಷಿಯೋಲ್ಲಿ ಇರುವಂಥ ಕಾಫಿ ಪೌಡರ್. ಇದು ಕ್ವೀನ್ಸ್ ಕಾಫಿ ಅಂತ.